ಎಲ್ಲರೂ ಎದುರು ನೋಡ್ತಿದ್ದ ಎಕ್ಸ್ಚೇಂಜ್ ಮೇಳ ನ್ಯಾಷನಲ್ ಮಾರ್ಟ್ ನಲ್ಲಿ ಮತ್ತೆ ಶುರುವಾಗಿದೆ. ನಿಮ್ಮ ಮನೆಯಲ್ಲಿರುವ ಯಾವುದೇ ಹಳೆಯ ವಸ್ತುವನ್ನು ನ್ಯಾಷನಲ್ ಮಾರ್ಟ್ ಗೆ ನೀಡಿ ಹೊಸ ವಸ್ತುವಿನ ಖರೀದಿ ಮೇಲೆ 70% ವರೆಗೆ ಭಾರಿ ಡಿಸ್ಕೌಂಟ್ ಪಡೆಯಿರಿ. ಈ ಅದ್ಭುತ ಅವಕಾಶ ಕೇವಲ ಜುಲೈ 1ರಿಂದ ಆಗಸ್ಟ್ 15ರವರೆಗೆ ಮಾತ್ರ. ಇಂದೇ ನ್ಯಾಷನಲ್ ಮಾರ್ಟ್ ಗೆ ಭೇಟಿ ನೀಡಿ ಹೊಸ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾನ್ಸೂನ್ ಮೆಗಾ ಸೇವಿಂಗ್ಸ್ ಬೈ ಒನ್ ಗೆಟ್ 1 25% ವರೆಗೆ ಆಫ್, 50% ವರೆಗೆ ಆಫ್ ಇಂತಹ ಬ್ರಹ್ಮಾಂಡ ಆಫರ್ಗಳು ಈಗ ನಮ್ಮ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾತ್ರ ಲಭ್ಯ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಶ್ರೀ ಜಗನ್ನಾಥ ರಥಯಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗೆ ರೋಟರಿ ಕ್ಲಬ್ ನ್ಯೂ ಸೆಂಚುರಿ ವತಿಯಿಂದ ಹಣ್ಣು ತಂಪು ಪಾನೀಯ ವಿತರಣೆ. ರಥಯಾತ್ರೆಗೆ ಪುಷ್ಪವೃಷ್ಟಿ ಮಾಡಲು ಹೂವು ಹಾಗೂ ಕುಡಿಯಲು ನೀರು ವಿತರಣೆ. ಜಗನ್ನಾಥನ ಆಶೀರ್ವಾದ ಎಲ್ಲರ ಮೇಲಿರಲಿ. ಪಿ ಕೇಶವರೆಡ್ಡಿ. ಪ್ರಭಾವಿಗಳ ವಶದಲ್ಲಿ ವಕ್ಫ್ ಆಸ್ತಿ ಇದೆ, ಅದರ ರಕ್ಷಣೆಗೆ ಮುಂದಾದರೆ ಕೊಲೆ ಬೆದರಿಕೆ ಹಾಕ್ತಾ ಇದ್ದಾರೆ. ವಕ್ಫ್ ಕಾರ್ಯಕರ್ತ ಅಬ್ದುಲ್ ಸಮಿ ಗಂಭೀರ ಆರೋಪ. ವಕ್ಫ್ ಟ್ರಿಬ್ಯುನಲ್ಗಳಲ್ಲೂ ಹೋರಾಟ ನಡೆಸಿದ್ದೇನೆ ಅಂದರು ಸಮಿ. ನಗರದ ಚಿದ್ರಿ ಗ್ರಾಮದ ಬುತ್ತಿ ಬಸವಣ್ಣ ದೇವಸ್ಥಾನದಲ್ಲಿ ಜರುಗಿದ ಬುತ್ತಿ ಜಾತ್ರೆ ಕಾರ್ಯಕ್ರಮ. ಬುತ್ತಿಗಂಟು ತಂದು ಮಹಾಪ್ರಸಾದ ಸವಿದು ಮಳೆಗಾಗಿ ಪ್ರಾರ್ಥಿಸಿದ ನೂರಾರು ಮಹಿಳೆಯರು. ಇದೊಂದು ಐತಿಹಾಸಿಕ ಪರಂಪರೆಯಾಗಿದೆ. ಪೂಜ್ಯ ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ. ಬೀದರ್ ಜಿಲ್ಲೆಯನ್ನ ಬರಗಾಲ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒತ್ತಾಯ. ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ. ರೈತರ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮಲ್ಲಿಕಾರ್ಜುನ ಸ್ವಾಮಿ ಸರ್ಕಾರಕ್ಕೆ ಒತ್ತಾಯ. ಬ್ಯಾಲಳ್ಳಿ ಡಬ್ಲ್ಯೂ ಗ್ರಾಮದಲ್ಲಿ ಮಳೆಗಾಗಿ ಪ್ರಾರ್ಥನೆ, ಭಜನೆ, ಕೀರ್ತನೆ ಮಾಡುತ್ತಾ ನೀರು ಸುರಿಯುತ್ತಾ ದೇವರಿಗೆ ಪ್ರಾರ್ಥಿಸಿದ ಗ್ರಾಮಸ್ಥರು. ಮಹಿಳೆಯರಿಂದ ವಿಶೇಷ ಪೂಜೆ ಮತ್ತು ಭಜನೆ. ಮಳೆಗಾಗಿ ಎಲ್ಲೆಡೆ ಸಪ್ತಾಹ ಮತ್ತು ಭಜನೆ ನಡೆಸ್ತಾ ಇರುವ ಜನತೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜೈ ಜಗನ್ನಾಥ ರಥಯಾತ್ರೆಯಲ್ಲಿ ಭಕ್ತಾದಿಗಳು ಉಪವಾಸ ಮತ್ತು ನಿರಾಹಾರದಿಂದ ರಥವನ್ನು ಹಗ್ಗದಿಂದ ಎಳಿತಾರೆ. ಅವರಿಗೆ ಸಹಕಾರಿಯಾಗಲೆಂದು ರೋಟರಿ ಕ್ಲಬ್ ನ್ಯೂ ಸೆಂಚುರಿ ವತಿಯಿಂದ ಹಣ್ಣು ಮತ್ತು ತಂಪು ಪಾನೀಯ ಹಾಗೂ ವಾಟರ್ ಬಾಟಲ್ಗಳನ್ನು ವಿತರಣೆ ಮಾಡಲಾಗಿದೆ ಎಂದು ರೋಟರಿ ಕ್ಲಬ್ನ ಜಿಲ್ಲಾ ಗವರ್ನರ್ ಆಗಿರತಕ್ಕಂಥ ಪಿ ಕೇಶವರೆಡ್ಡಿ ಅವರು ತಿಳಿಸುತ್ತಾರೆ. ಭಾನುವಾರ ನಗರದಲ್ಲಿ ಜರುಗಿದ ಭವ್ಯ ಜೈ ಜಗನ್ನಾಥ ರಥಯಾತ್ರೆಯಲ್ಲಿ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ರೋಟರಿ ಕ್ಲಬ್ ಆಫ್ ನ್ಯೂ ಸೆಂಚುರಿ ವತಿಯಿಂದ ಫಾರ್ಮಸಿ ಕಾಲೇಜು ಎದುರುಗಡೆ ಹಣ್ಣು ಮತ್ತು ತಂಪು ಪಾನೀಯ, ವಾಟರ್ ಬಾಟಲ್ಗಳು ಮತ್ತು ಜಗನ್ನಾಥನ ಒಂದು ರಥಕ್ಕೆ ಹಾಕಲಿಕ್ಕೆ ಹೂವುಗಳನ್ನು ವಿತರಣೆ ಮಾಡಲಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಲ್ಲದೆ ಕ್ಲಬ್ ವತಿಯಿಂದ ಈ ವರ್ಷ ಹಲವಾರು ಜನಪರ, ಜೀವಪರ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ವಿವಿಧ ಯೋಜನೆಗಳನ್ನು ಅಧ್ಯಕ್ಷರಾಗಿರ್ತಕ್ಕಂಥ ಮಣಿಗೆಯವರು, ವಿರಶೆಟ್ಟಿ ಮಣಿಗೆಯವರು ಮತ್ತು ಕಾರ್ಯದರ್ಶಿ ಸತೀಶ್ ಕುಮಾರ್ ಸ್ವಾಮಿಯವರು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಜಗನ್ನಾಥನು ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ನೀಡಿ ಕಾಪಾಡಲಿ, ಮಳೆ ಬೆಳೆಯಾಗಿ ಜನರು ಸಮೃದ್ಧಿಯಿಂದ ಬದುಕಲಿ, ಶ್ರೀ ಜಗನ್ನಾಥನ ಆಶೀರ್ವಾದ ಎಲ್ಲರ ಮೇಲಿರಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಪಿ ಕೇಶವರೆಡ್ಡಿ ತಿಳಿಸಿದರು. ರೋಟರಿ ಕ್ಲಬ್ ನ್ಯೂ ಸೆಂಚುರಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಕುಮಾರ್ ಸ್ವಾಮಿ ಮಾತನಾಡಿ, ಇಂದು ಜೈ ಜಗನ್ನಾಥ ರಥಯಾತ್ರೆ ಪ್ರಯುಕ್ತ ಭಕ್ತಾದಿಗಳಿಗೆ ಸಹಕಾರಿಯಾಗಲೆಂದು ಹಣ್ಣು, ಹೂವು, ನೀರು ಮತ್ತು ತಂಪು ಪಾನೀಯ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ರೋಟರಿ ಕ್ಲಬ್ ನ್ಯೂ ಸೆಂಚುರಿ ಅಧ್ಯಕ್ಷರಾದ ವಿರಶೆಟ್ಟಿ ಮಣಿಗೆ, ಅಸಿಸ್ಟೆಂಟ್ ಗವರ್ನರ್ ನಿತಿನ್ ಕರ್ಪೂರ್, ಖಜಾಂಚಿ ರಾಹುಲ್ ಅಟಲ್, ಪ್ರಮುಖರಾದ ಪ್ರವೀಣ್ ಗೋಯಲ್, ವೆಂಕಟ್ ಸಿಂಧೋಲ್, ಜಗನ್ನಾಥ್ ಪಾಟೀಲ್, ಕಪಿಲ್ ಪಾಟೀಲ್, ನಿತೇಶ್ ಕುಮಾರ್ ಬಿರಾದಾರ್, ಜಯೇಶ್ ಪಟೇಲ್, ಆಕಾಶ್ ನಾಗಮರಪಳ್ಳಿ, ದತ್ತಾತ್ರೇಯ ಪಾಟೀಲ್, ಶಿವಕುಮಾರ್ ಪಾಕಲ್, ಮಹೇಶ್ ಬಾವ್ಗೆ, ಫರ್ದಿನ್, ಸೂರ್ಯಕಾಂತ್ ರಾಮಶೆಟ್ಟಿ, ಸುಧೀಂದ್ರ ಸಿಂಧೋಲ್, ಶುಭಂ ವರ್ಮಾ, ಮಹೇಶ್ ಯಲಗೊಂಡೆ, ಬಸವರಾಜ್ ಬಕ್ಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. I am Keshav Reddy, District Governor for Rotary District 3160. I congratulate all the members of Rotary Club of Bidar New Century for distribution of fruits, cool drinks and then water or flowers on the occasion of Jagannath Ratha Yatra. I wish the blessings of Jagannath will be always be on the people of Bidar and the new team of Bidar New Century. Jai Jagannath. Thank you. और इंग्लिश हिंदी तुम बोलो जो हिंदी कौन अच्छा आता है ನೀವೇ ಹೇಳ್ರಿ ಆಯ್ತು ಹಿಂದಿ ನಿತೇಶ್ ಜಿ ಸ್ಟಾರ್ಟ್ ಮಾಡಲಾ ಕನ್ನಡನೇ ಮಾತಾಡಿ
ಎಲ್ರಿಗೂ ನಮಸ್ಕಾರ. ನಾನು ಸತೀಶ್ ಕುಮಾರ್ ಸ್ವಾಮಿ, ರೋಟರಿ ಕ್ಲಬ್ ಆಫ್ ನ್ಯೂ ಸೆಂಚುರಿ ಕಾರ್ಯದರ್ಶಿಯಾಗಿ ಇವತ್ತಿನ ದಿವಸ ಪುರಿಯಲ್ಲಿ ನಡೆಯತಕ್ಕಂಥ ವಿಶ್ವದಾದ್ಯಂತ ಹಾಗೂ ಜ್ಯೂಸ್ನ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಹಾಗೂ ಪುಷ್ಪಾರ್ಚನೆ ಮಾಡಿ ಜಗನ್ನಾಥ ರಥಯಾತ್ರೆಯನ್ನು ಯಶಸ್ವಿ ಆಗಲೆಂದು ಹಾರೈಸುತ್ತಾ ಮತ್ತು ಬಂದಂಥ ಭಕ್ತಾದಿಗಳಲ್ಲಿ ಕಳಕಳಿಯಿಂದ ಮನವಿ ಮಾಡುತ್ತೇನೆ. ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ನಮ್ಮನ್ನೆಲ್ಲರೂ ಕೃತಜ್ಞಗೊಳಿಸಬೇಕಾಗಿ ಕೋರುತ್ತೇನೆ. ಜೈ ಜಗನ್ನಾಥ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಶುಭ ದಿನ ಶ್ರೀ ಜಗನ್ನಾಥ ರಥಯಾತ್ರಾ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನದಿಂದ ನೀಲಾಂಚಲ ಧಾಮ ಜಗನ್ನಾಥ ಮಂದಿರವರೆಗೆ ಏನು ರಥಯಾತ್ರೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಬೀದರ್ನ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ವತಿಯಿಂದ ಒಂದು ಹಣ್ಣಿನ ವಿತರಣೆ ಹಾಗೂ ಜ್ಯೂಸ್ ವಿತರಣೆ, ಪುಷ್ಪಾರ್ಚನೆ ಇದನ್ನು ನಾವು ನ್ಯೂ ಸೆಂಚುರಿ ಕ್ಲಬ್ ವತಿಯಿಂದ ಕೈಗೊಂಡಿರುತ್ತೇವೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಕೋರುತ್ತೇನೆ. ಜೈ ಜಗನ್ನಾಥ್. ಕಳೆದ 15 ವರ್ಷಗಳಿಂದ ವಕ್ಫ್ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಾನು ಅಂದರೆ ಅಬ್ದುಲ್ ಸಮಿ ಅಲಿಯಾಸ್ ಸಮಿ ಶೇಖ್ ವಕ್ಫ್ ಆಸ್ತಿಗಳ ರಕ್ಷಣೆಗಾಗಿ ನಡೆಸಿದ ಹೋರಾಟದ ಪರಿಣಾಮವಾಗಿ ನನ್ನ ವಿರುದ್ಧ ಸಂಚು ರೂಪಿಸಿ ಕಿರುಕುಳ ನೀಡಿದ್ದಲ್ಲದೆ ಕೊಲೆ ಬೆದರಿಕೆಯನ್ನು ಹಾಕಲಾಗಿದೆ ಎಂದು ವಕ್ಫ್ ಆಸ್ತಿಗಳ ಹೋರಾಟ ನಡೆಸುತ್ತಾ ಇರುವಂತಹ ಸಾಮಾಜಿಕ ಹೋರಾಟಗಾರ ಅಬ್ದುಲ್ ಸಮಿ ಆರೋಪಿಸಿದ್ದಾರೆ. ಸೋಮವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಜಿಲ್ಲಾ ವಕ್ಫ್ ಅಧಿಕಾರಿಗಳಿಂದ ಹಿಡಿದು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಅನೇಕ ಬಾರಿ ವಕ್ಫ್ ಆಸ್ತಿಗಳ ರಕ್ಷಣೆಗಾಗಿ ಮನವಿ ಕೂಡ ಸಲ್ಲಿಸಿದ್ದೇನೆ. ಹಲವು ಪ್ರಕರಣಗಳಲ್ಲಿ ವಕ್ಫ್ ಟ್ರಿಬ್ಯುನಲ್ಗಳಲ್ಲೂ ಕೂಡ ನಾನು ಹೋರಾಟ ಮಾಡಿದ್ದೇನೆ ಎಂದು ಹೇಳಿದರು. ವಕ್ಫ್ ನೀತಿ ಸುಧಾರಣೆಗಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ನಾನು ಪತ್ರ ಬರೆದಿದ್ದೆ ಅನ್ನುವಂಥ ಮಾತನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಹಳ್ಳಕೆರೆ ಗ್ರಾಮದ ಸರ್ವೆ ನಂಬರ್ 85ರ ದರ್ಗಾ ಹಜರತ್ ಕುತ್ಬೆ ಸಾನಿ ಅವರಿಗೆ ಸೇರಿದ ಗೆಜೆಟ್ ನೋಟಿಫೈಡ್ ವಕ್ಫ್ ಆಸ್ತಿ ಕುರಿತು ಪ್ರಸ್ತಾಪ ಮಾಡಿದ್ದಕ್ಕೆ ನನ್ನನ್ನು ಕಡೆಗಣಿಸಲು ಪ್ರಾರಂಭ ಮಾಡಿದರು. ಜೀವ ಬೆದರಿಕೆ ಹಾಕಲಾಗ್ತಾ ಇದೆ ಎಂದು ಹೇಳಿದರು. ವಕ್ಫ್ ಆಸ್ತಿಯನ್ನು ಉಳಿಸಲು ಪ್ರಯತ್ನಿಸುವುದು ಅಪರಾಧವೇ? ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಪ್ರತಿಭಟನೆ ನಡೆಸುವವರು ತಮ್ಮ ಕುಟುಂಬದ ಮೇಲೆ ವಕ್ಫ್ ಆಸ್ತಿ ಕುರಿತು ಪ್ರಶ್ನೆಗಳು ಎದ್ದಾಗ ಉತ್ತರಿಸಬೇಕಲ್ಲವೇ? ನನ್ನ ಪರಿಸ್ಥಿತಿಯ ಬಗ್ಗೆ ಬೀದರ್ನ ಮುಸ್ಲಿಂ ನಾಯಕರು, ಉಲ್ಮಾಗಳು ಹಾಗೂ ಸಂಘಟನೆಗಳು ಮೌನವಾಗಿರುವುದು ಏಕೆ ಎಂದು ಪ್ರಶ್ನೆ ಮಾಡ್ತಾರೆ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್, ಶಾಸಕ ರಹೀಂ ಖಾನ್ ಅವರು, ಉದ್ಯಮಿ ಅಯಾಜ್ ಖಾನ್ ಅವರು ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ನ್ಯಾಯ ದೊರಕಿಸಿಕೊಡಲು ಮುಂದಾಗಬೇಕು ಎಂದು ಅಬ್ದುಲ್ ಸಮಿ ಮನವಿ ಮಾಡಿಕೊಂಡಿದ್ದಾರೆ. ಕಡೆಯಿಂದ ನನ್ನ ಸ್ವಂತ ಭೂಮಿ ಹೋಯ್ತು ಸರ್. ಯಾರ್ಯಾರ ನಾಯಕರು, ನಾವು ಸಮಾಜ ನಾಯಕರು ನನ್ಗೆ ಮುಸಲ್ಮಾನ್ ಅಡಿಯಲ್ಲಿ ಈ ತರ ಮಿನಿಸ್ಟ್ರಿ ಕೊಡ್ರಿ, ನಾ ಮುಸಲ್ಮಾನ್ ನಾಯಕ ಇದ್ದೇನೆ ಅಂತ ಹೇಳ್ಕೊತಾರಿಲ್ಲ. ಅವ್ರ ಎಲ್ಲರಿಗೆ ನಾ ಇಲ್ಲಿ ಬೀದರ್ಲಿಂದ ಆವಾಜ ಕೊಡ್ತಾ ಇದ್ದೇನೆ, ಬನ್ನಿ ನ್ಯಾಯ ಮಾಡ್ರಿ, ನಾನು ನಿಮ್ಮ ಸಮಾಜದವನೇ. ಆ ಜಮೀರ್ ಅಹಮದ್ ಖಾನ್ ಸಾಹೇಬರು ಇಲ್ಲೇ 2 ಸಲ ಅವ್ರ ವಕ್ಫ್ ಮಿನಿಸ್ಟರ್ ಇತ್ತವ್ರು. ರಹೀಂ ಖಾನ್ ಸಾಹೇಬರು MLA ಸಾಹೇಬರು ಇರಲಿ, ಮತ್ತು ನಮ್ದು ಅಯಾಜ್ ಖಾನ್ ಸಾಹೇಬರು ಇರಲಿ, ಇವ್ರು ಕೂಡ ಮುಸ್ಲಿಂ ನಾಯಕರೇ ಇಲ್ಲ. ಬರ್ಲಿ ನ್ಯಾಯ ಮಾಡ್ಲಾಕ ನನ್ಗ. ಮತ್ ಇನ್ನೊಂದು ಸರ್, ಅದು ಅಷ್ಟೂರು ಬಂಡಿ ಏನಿದೆ ಸರ್ ನಾಕಂತ ಇನ್ನೂ ತನಕ ಏನ್ ಆಕ್ಷನ್ ಆಗಿಲ್ಲ ಸರ್. ಮತ್ 2ನೇ ಸಲ ಜನ ಸ್ಪಂದನ ಮತ್ತೆ ಕಂಪ್ಲೇಂಟ್ ಹಾಕಿದೆ. 2ನೇ ಸಲ ಆರ್ಡರ್ ಬಂದಿದೆ ನನಗೆ ಈಗ, ಅದು ರೋಡ್ ಕಡೆಯಿಂದ. ಬಟ್ ಇವ್ರು ಏನ್ ಮಾಡ್ಲಕ್ ರೆಡಿ ಇಲ್ಲ ಸರ್. ಬಟ್ ಏನ್ ಸರ್ ಸರ್ ನೋಡಿ, 10 ಲೆಟರ್ ಬರ್ತಾ ಇದ್ದೇನೆ, ಬಟ್ ಏನ್ ಆಕ್ಷನ್ ತಗೊಳಕ್ಕೆ ರೆಡಿ ಇಲ್ಲ ಸರ್. ಅವ್ರ ಹತ್ರ ಹೋಗ್ಲಕ್ಕೆ ರೆಡಿ ಇಲ್ಲ ಸರ್. ಏನ್ ತಿಳ್ಕೊಬೇಕು ಸರ್ ಇದಕ್ಕೂ? ಅಲ್ಲಿ ಜನ ಸ್ಪಂದನಲ್ಲಿಂದ CM ಆಫೀಸ್ ಕಡೆಯಿಂದ ಒಂದು ಆರ್ಡರ್ ಬಂದ ಮೇಲೆ ಇವರು ಏನ್ ಕೇರ್ ಮಾಡ್ಲಕ್ ರೆಡಿ ಇಲ್ಲ ಅಂದ್ರು ಮತ್ತೇನ್ ತಿಳ್ಕೊಬೇಕು ಸರ್ ನಾವು?
ಬುತ್ತಿಗಂಟನ್ನು ತಂದು ಹಲವಾರು ರೀತಿಯ ಮಹಾಪ್ರಸಾದವನ್ನು ತಯಾರು ಮಾಡಿಕೊಂಡು ಬಂದು ದೇವಸ್ಥಾನದಲ್ಲಿ ಊಟ ಮಾಡುವುದು ಪರಂಪರಾಗತವಾಗಿ ನಡೆದುಕೊಂಡು ಬಂದ ರೂಢಿಯಾಗಿದೆ. ಈ ನಿಟ್ಟಿನಲ್ಲಿ ಚಿದ್ರಿ ಗ್ರಾಮದ ನೂರಾರು ಮಹಿಳೆಯರು ಬುತ್ತಿ ಜಾತ್ರೆ ಮಾಡಿ ಮಳೆಗಾಗಿ ಪ್ರಾರ್ಥಿಸಿರುವುದು ಖುಷಿ ತಂದಿದೆ ಎಂದು ನೌಬಾದ್ನ ಜ್ಞಾನ ಶಿವಯೋಗಾಶ್ರಮದ ಪೂಜ್ಯ ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ತಿಳಿಸಿದರು. ನಗರದ ಚಿದ್ರಿ ಗ್ರಾಮದ ಬುತ್ತಿ ಬಸವೇಶ್ವರ ದೇವಸ್ಥಾನದಲ್ಲಿ ಗ್ರಾಮಸ್ಥರ ವತಿಯಿಂದ ಜರುಗಿದ ಬುತ್ತಿ ಜಾತ್ರೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಾರೆ. ಹಿಂದೆ ಬುತ್ತಿಗಂಟು ದೇವಸ್ಥಾನಕ್ಕೆ ತಂದು ಮೊದಲು ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಬಳಿಕ ಊಟ ಮಾಡುವುದು ನಡೆದು ಬಂದ ವಾಡಿಕೆ. ಈ ಪರಂಪರೆಯನ್ನು ಇಲ್ಲಿಯ ಗ್ರಾಮಸ್ಥರು ಮರೆಯದೆ ಮುನ್ನಡೆಸಿಕೊಂಡು ಬರ್ತಾ ಇರುವಂಥದ್ದು ಶ್ಲಾಘನೀಯ ಕಾರ್ಯವಾಗಿದೆ. ಜೊತೆಗೆ ಕೀರ್ತಿಲತಾ ಹೊಸಾಳೆಯವರು ಸಾಹಿತಿಗಳು ಈ ಮಂದಿರದ ಪರಂಪರೆ ಬುತ್ತಿ ಬಸವಣ್ಣ ದೇವಾಲಯದ ಒಂದು ಪರಂಪರೆಯನ್ನು ಕುರಿತು ಕೃತಿಯನ್ನು ಹೊರತರಲಿಕ್ಕೆ ಇವತ್ತು ಭರವಸೆ ನೀಡಿದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಕಾರ್ಯ ಅನ್ನುವಂಥ ಮಾತನ್ನು ಕೂಡ ರಾಜಶೇಖರ್ ಶಿವಾಚಾರ್ಯರು ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಬಿರಾದರ್ ಚಿದ್ರಿ ಮಾತನಾಡುತ್ತಾ, ಬುತ್ತಿ ಬಸವಣ್ಣ ದೇವಾಲಯ ಹಲವು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ಬಸವಾದಿ ಶರಣರು ಬಂದು ಬುತ್ತಿಗಂಟು ತಂದು ಕಲ್ಯಾಣಕ್ಕೆ ಹೋಗುವಾಗ ಪ್ರಸಾದ ಮಾಡಿ ಹೋಗ್ತಾ ಇದ್ರು ಎನ್ನುವ ಪ್ರತೀತಿ ಇದೆ. ಕಿನ್ನರಿ ಬೊಮ್ಮಯ್ಯ, ಮಾದಾರ ಚೆನ್ನಯ್ಯ, ಮೇದಾರ ಕೇತಯ್ಯ, ಮಹಾತ್ಮ ಬೊಂಗೇಶ್ವರರು ಸೇರಿದಂತೆ ಹಲವು ಶರಣರು ಇಲ್ಲಿ ತಂಗಿದ್ರು. ಅಂದಿನಿಂದ ಈ ದೇವಾಲಯಕ್ಕೆ ಬುತ್ತಿ ಬಸವಣ್ಣ ಎಂಬ ಹೆಸರು ಬಂದಿರಬಹುದು ಎಂದು ಹೇಳಿದರು. ಇದೇ ವೇಳೆ ನೂರಾರು ಜನ ಮಹಿಳೆಯರು ಬುತ್ತಿ ಬಸವಣ್ಣ ದೇವಾಲಯದ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬೀದರಿನ ಐತಿಹಾಸಿಕ ಪುಣ್ಯಕ್ಷೇತ್ರವಾಗಿರುವಂತಹ ಚಿದ್ರಿಯ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನದ ಪವಿತ್ರ ಪ್ರಾಂಗಣದಲ್ಲಿ ನಿಸರ್ಗವನ್ನು ದೇವರೆಂದು ಪೂಜಿಸುವಂತಹ ನಮ್ಮ ಭಾರತೀಯ ಅಧ್ಯಾತ್ಮ ಸಂಸ್ಕೃತಿಯಲ್ಲಿ ಬುಟ್ಟಿ ಜಾತ್ರೆ ಅನ್ನುವಂಥದ್ದು ಕೂಡ ಒಂದು ಸಂಪ್ರದಾಯ. ಪ್ರಾಚೀನ ಕಾಲದಿಂದ ನಮ್ಮ ಹಿರಿಯರ ಚಿದ್ರಿಗೆ, ಬೀದರಿಗೆ, ಬೀದರ್ ಜಿಲ್ಲೆಗೆ, ನಾಡಿಗೆ, ದೇಶಕ್ಕೆ ಒಳಿತನ್ನು ಆಗಲಿ ಅನ್ನುವಂಥ ಒಂದು ಸದಾಶಯವನ್ನು ವ್ಯಕ್ತಪಡಿಸುತ್ತಾ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇವತ್ತು ಇಲ್ಲಿ ಜರುಗಿದೆ. ಈ ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ರಮೇಶ್ ಮಾಶೆಟ್ಟಿಯವರು, ಇದರ ಸಂಚಾಲಕರಾಗಿರುವಂಥ ಸನ್ಮಾನ್ಯ ಶ್ರೀ ಸಂಶೆಟ್ಟಿಯವರು ಮತ್ತು ನಮ್ಮ ಬುತ್ತಿ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಎಲ್ಲ ಸದಸ್ಯರು, ಅಕ್ಕನ ಬಳಗದವರು, ಜೊತೆಗೆ ನಮ್ಮ ಜಿಲ್ಲಾ ಸರ್ಕಾರಿ ನೌಕರಿ ಸಂಘದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಸೋಮಶೇಖರ್ ಬಿರಾದರ್ ಅವರೆಲ್ಲ ನೇತೃತ್ವದಲ್ಲಿ ಇವತ್ತು ಭಾಳಷ್ಟು ಜನ ಇಲ್ಲಿ ಬಂದು ಬುತ್ತಿ ಬಸವೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕ ರೈತರು ಬೀಜ ಬಿತ್ತನೆ ಮಾಡಿ ತಿಂಗಳು ಕಳೆದರೂ ಕೂಡ ಇಂದಿಗೂ ಸಮರ್ಪಕ ಮಳೆಯಾಗದೇ ಇರುವುದು ರೈತರಲ್ಲಿ ಆತಂಕ ಮೂಡಿಸಿದೆ. ಆದ್ದರಿಂದ ಸರ್ಕಾರ ಬೀದರ್ ಜಿಲ್ಲೆಯನ್ನು ಬರಗಾಲ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ತಿಳಿಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ತೆರಳಿ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೂಡ ಸಲ್ಲಿಸಿದರು. ಸಸ್ಯಗಳು ಹೊಲದಲ್ಲಿ ಒಣಗಿ ಹೋಗ್ತಾ ಇವೆ. ರೈತ ಸಾಲ ಸೋಲ ಮಾಡಿ ಬೀಜ ಮತ್ತು ರಸಗೊಬ್ಬರ ಖರೀದಿ ಮಾಡಿದ್ದಾನೆ. ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಆದಷ್ಟು ಬೇಗನೆ ಬರಗಾಲ ಘೋಷಿಸಿ ರೈತರಿಗೆ ಪರಿಹಾರವನ್ನು ಒದಗಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ. ಜೊತೆಗೆ BSSK ಸಕ್ಕರೆ ಕಾರ್ಖಾನೆ ಕೂಡ ಪುನರಾರಂಭಿಸಬೇಕು, ಬೆಳೆ ವಿಮೆ ವಿತರಣೆ ಸೇರಿದಂತೆ ರೈತರ ಹಲವಾರು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಬೀದರ್ ಜಿಲ್ಲೆ ಒಂದು ವರ್ಷ ಅತಿವೃಷ್ಟಿ, ಇನ್ನೊಂದು ವರ್ಷ ಅನಾವೃಷ್ಟಿ. ಈ ವರ್ಷ ಜೂನಿಂದ ಇಲ್ಲಿವರೆಗೆ ಮಳೆ ಸಂಪೂರ್ಣ 40-50%ಕ್ಕಿಂತ ಒಳಗೆ ಬಂದಿದೆ. ಸಂಪೂರ್ಣ ರೈತರು ಬಿತ್ತಿದಂಥ ಮೊಳಕೆ ಒಣಗ್ತಾ ಇವೆ. ಕೆಲವೊಂದು ರೈತರು ಬಿತ್ತಿದ ಮೊಳಕೆನೇ ಹೊಡೆದಿಲ್ಲ. ಎಷ್ಟೋ ರೈತರು ಇನ್ನೂ ಕೂರ್ಗಿನೇ ಬೀಜನೇ ಹಚ್ಚಿಲ್ಲ. ಮುಂಗಾರು ಹಂಗಾಮು ಸಂಪೂರ್ಣ ಲಾಸ್ ಆಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆ ವಹಿಸಿ, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ರೈತರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಅನೇಕ ಗ್ಯಾರಂಟಿಗಳನ್ನು ತಾವು ಕೊಡ್ತಾ ಇದ್ರಿ. ಅದರಲ್ಲಿ ಇವತ್ತು ರೈತರ ಬದುಕಿನ ಗ್ಯಾರಂಟಿ ತಾವು ಕೊಡಬೇಕಾಗಿದೆ. ರೈತನ ಬದುಕು
ಇಂಥ ಪರಿಸ್ಥಿತಿ ಬಂದಿದೆ. ಅವ ಭೂಮಿ ಬಿಟ್ಟು ಹೋಗ್ಲಿಕ್ಕೂ ಬರಲ್ದು, ಇರಲಿಕ್ಕೆ ಬರಲ್ಲ. ಯಾವ ರೀತಿ ಮಂಡ್ಯ ಮೈಸೂರದಲ್ಲಿ ನೀರಾವರಿ ಇದೆಯೋ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯೂ ಸಹ ಸಂಪೂರ್ಣ ನೀರಾವರಿ ಪ್ರದೇಶ ಆಗ್ತದೆ. ಯಾಕಂದ್ರೆ ಇದಕ್ಕೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳ ಒಂದು ಇಚ್ಛಾಶಕ್ತಿ ಇಲ್ಲದ ಕಡಿದು ಇಲ್ಲಿವರೆಗೆ 20 TMC ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ. ಆದ್ದರಿಂದ ಕೂಡಲೇ ಆ ಕಾರ್ಯಕ್ರಮವನ್ನು ಮಾಡಬೇಕು. ಮತ್ತು BSSK ಕಾರ್ಖಾನೆ ಅತ್ಯಂತ ಹಳೆಯ ಕಾರ್ಖಾನೆ ಇದೆ. ಆ ಕಾರ್ಖಾನೆಯನ್ನು ಇದೇ ಹಂಗಾಮಿನಲ್ಲಿ ಯಾವ ಲೀಸ್ ಕೊಡ್ತೀರಿ ಅಥವಾ ಏನು ಮಾಡ್ತೀರಿ ಗೊತ್ತಿಲ್ಲ, ಕಾರ್ಖಾನೆಯನ್ನು ಈ ಹಂಗಾಮಿಗೆ ಚಾಲೂ ಮಾಡಬೇಕು. ಮತ್ತು ರೈತರದ್ದೇನು ಜಿಲ್ಲೆಯಲ್ಲಿ ವಿದ್ಯುತ್ ಸಮಸ್ಯೆ ಇದೆ, ಅದನ್ನು ಭಾಳಷ್ಟು ಸಮಸ್ಯೆ ಇದೆ, ಕೂಡಲೇ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತು ರಾತ್ರಿ ಸಿಂಗಲ್ ಫೇಸ್ ಏನು ಮಳೆಗಳಿಗೆ ತೋಟದ ಮನೆಗಳಿಗೆ ವಿದ್ಯುತ್ ಸಮಸ್ಯೆ ಇದೆ, ಅದನ್ನು ಕೆಲವು ಕಡೆ ಸಿಂಗಲ್ ಫೇಸ್ ರಾತ್ರಿ ಕೊಡ್ತಾ ಇದ್ದಾರೆ, ಉಳಿದ ಭಾಗಕ್ಕೆ ಕೊಡ್ತಾ ಇಲ್ಲ. ಕೂಡಲೇ ಜಿಲ್ಲಾಡಳಿತ, ಉಸ್ತುವಾರಿ ಸಚಿವರು, ಸರ್ಕಾರ ಆದೇಶ ಮಾಡಿದೆ, ಅದನ್ನು ಚಾಲೂ ಮಾಡಲಿಕ್ಕೆ ಸಿಂಗಲ್ ಫೇಸ್ ರಾತ್ರಿ ಕೊಟ್ಟಾಗ ಹೊಲದಲ್ಲಿರ್ತಕ್ಕಂಥ ಮನೆ ಮಠ ದಾಡಿ ದನಗಳ ಕರುಗಳಿಗೆ ಅನುಕೂಲ ಆಗ್ತದಂತ ಈ ಮುಖಾಂತರ ಒತ್ತಾಯವನ್ನು ಮಾಡ್ತೀವಿ. ಮತ್ತು ಈ ಒಂದು ಹಿರಿಯ ನಾಗರಿಕರಿಗೆ ಹಳ್ಳಿ ಊರಲ್ಲಿ ಅವ್ರೇನು 65-60 ರೂಪಾಯಿ ಸುಮಾರು ಮೇಲಾಗ್ಯದ, ಅವರಿಗೆ ಇವತ್ತು ಈಗ 2-3 ತಿಂಗಳಿಂದ ಹಣ ಬರ್ತಾ ಇಲ್ಲ. ಕೂಡಲೇ ಸರ್ಕಾರ ನಾವು ಪರಿಶೀಲನೆ ಮಾಡಿ ಪ್ರತಿ ಹಳ್ಳಿಗೆ VAಗಳು ಇದ್ದಾರೆ, ಆ VAಗಳಿಗೆ ಕಳಿಸಿ ಯಾರಿಗೆ ದುಡ್ಡು ಬರ್ತಾ ಇಲ್ಲ ಅವ್ರದ್ದು ಏನಾಗಿ ಸಮಸ್ಯೆ ಆಗಿದೆ ಕೂಡಲೇ ವ್ಯವಸ್ಥೆ ಮಾಡಬೇಕು ಅಂತ ನಾವು ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಒತ್ತಾಯ ಮಾಡ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು. ಭಾಲ್ಕಿ ತಾಲೂಕಿನ ಬ್ಯಾಲಳ್ಳಿ W ಗ್ರಾಮದಲ್ಲಿ ಮಳೆಗಾಗಿ ಗ್ರಾಮಸ್ಥರು ಪ್ರಾರ್ಥನೆಯನ್ನು ನಡೆಸಿದ್ದಾರೆ. 7 ದಿವಸಗಳ ಕಾಲ ಸಪ್ತಾಹ ನಡೆಸಿದ ಗ್ರಾಮದ ಜನರು ವರುಣರಾಯನ ಆಗಮನಕ್ಕಾಗಿ ಆಕಾಶದ ಕಡೆಗೆ ಮುಖ ಮಾಡಿ ನಿಂತಿದ್ದಾರೆ. ಆದರೂ ಕೂಡ ಮಳೆ ಬರದ ಕಾರಣ ಗ್ರಾಮದ ತುಂಬೆಲ್ಲ ಕುಂಭ ಕಳಶದ ಮೆರವಣಿಗೆ ನಡೆಸಿದ್ದಾರೆ. ಭಜನೆ, ಕೀರ್ತನೆ ಮಾಡುತ್ತಾ ಕುಣಿದು ಕುಪ್ಪಳಿಸಿದ್ದಾರೆ. ಭಕ್ತಿಯಿಂದ ಗ್ರಾಮ ಪ್ರದಕ್ಷಿಣೆ ನಡೆಸಿದ ರೈತರು ಹಾಡುತ್ತಾ ಪಾಡುತ್ತಾ ನಲಿಯುತ್ತಾ ಮಳೆಗಾಗಿ ದೇವರಿಗೆ ಮೊರೆ ಹೋಗಿದ್ದಾರೆ. ಬಿತ್ತನೆಯ ನಂತರ ಸಸಿಗಳು ಒಣಗಿ ಹೋಗ್ತಾ ಇವೆ. ಹೀಗಾದರೆ ಬೆಳೆ ಬರುವುದಿಲ್ಲ. ಬೆಳೆ ಬರದೇ ಇದ್ದಾಗ ರೈತರಿಗೆ ಆದಾಯ ಆಗೋದಿಲ್ಲ. ಹೀಗಾಗಿ ಬರಗಾಲ ಬಂದರೆ ರೈತರು ಸಂಕಷ್ಟ ಎದುರಿಸ್ತಾರೆ. ಹೀಗಾಗಬಾರದೆಂದು ಸಮಯಕ್ಕೆ ಸರಿಯಾಗಿ ಮಳೆ ಬರುವುದಕ್ಕಾಗಿ ಬ್ಯಾಲಳ್ಳಿ W ಬ್ಯಾಲಳ್ಳಿ ವರವಟ್ಟಿ ಗ್ರಾಮದಲ್ಲಿ ಭಜನೆ ಮುಖಾಂತರ ದೇವರಿಗೆ ಪ್ರಾರ್ಥಿಸಿದ್ದಾರೆ. ಇದೇ ವೇಳೆ ಗ್ರಾಮದ ಮುಖಂಡರು, ಮಹಿಳೆಯರು, ಯುವಕರು ಹಾಗೂ ಮಕ್ಕಳು ಮಳೆಗಾಗಿ ಪ್ರಾರ್ಥಿಸಿರುವಂಥ ಸನ್ನಿವೇಶ ಕಂಡು ಬಂತು. ಬನ್ನಿ ಆ ಒಂದಿಷ್ಟು ಸನ್ನಿವೇಶವನ್ನು ನೋಡ್ಕೊಂಡು ಬರೋಣ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.